ಯಾಕಂದ್ರೆ ಅದು ನನ್ನ ಹಕ್ಕಿ. ಎಷ್ಟು ದಿವಸ ಅಲ್ಲ, ಲೈಫ್ ಲಾಂಗ್. ಇಂಥವು ಭಾಳ ನೋಡಿನ ವರ್ಷ 2 ವರ್ಷ ಮುಗೀತು, ಲೈಫ್ ಲಾಂಗ್ ಯಾವುದು ಇರಲ್ಲ. ಹೌದಾ? ಎಲ್ಲ ಮುಗಿದಿದೆ. ಇವಾಗ ಬಿಟ್ಟು ಹೊಂಟೀನಿ, ನೀನು ಆಮೇಲೆ ನೋಡ್ಕೊಂತೀನಿ. ಹೋಗು ತಲೆಗೆ ಒಂದು ಇಟ್ರ ವಾಪಸ್ ಕೂದಲ ಬಂದ್ಬಿಡ್ಬೇಕು. ಅಯ್ಯೋ ಏನಿದು ರಸ್ತೆಗೆ ಬರೀ ಕಾಮುಕರಿ ತುಂಬಿಕೊಂಡು. ಯು ಇರ್ರೆಸ್ಪಾನ್ಸಿಬಲ್ ಪೀಪಲ್ ಗೆಟ್ ಲಾಸ್ಟ್. ಬೇಬಿ, ಆರ್ ಯು ಫೇರ್ ಸೇಫ್? ನೀವೇನು ಇದೇನು ನಿಮ್ದು ವೇಷ? ನಿನ್ನನ್ನು ಹುಡುಕಕ್ಕಂತ ಬಂದೆ. ಮನೆ ಕಡೆ ಹೋಗ್ತೀನಿ, ಮನ್ಯಾಗೂ ಇಲ್ಲ. ಅಂಗಳದಾಗ ನೋಡ್ತೀನಿ, ಅಲ್ಲೂ ಇಲ್ಲ. ಬಚ್ಚಲ್ದಾಗ ನೋಡ್ತೀನಿ, ಅಲ್ಲೂ ಇಲ್ಲ. ಪೈಖಾನ್ಯಾಗ ಹೋಗಿ ನೋಡ್ತೀನಿ, ಅಲ್ಲಿ ಯಾವ್ದೋ ಒಂದು ಯೂಟ್ಯೂಬ್ ಗಂಟಿ ಜೋತಾಡಕ. ಆಮೇಲೆ ನೋಡ್ತೀನಿ, ಇಲ್ಲದ್ರಿ ನೀವು. ಯಾಕೆ ನೀವು ನಮ್ಮನೆಗೆ ಹುಡುಕ್ತಾ ಇದ್ರಾ? ಅಯ್ಯೋ, ನಿಮ್ಮನ್ನ ನೋಡ್ಲಾಗಿಂದ ಕಣ್ಣು ಮುಚ್ಚಕ್ಕಾಗವಲ್ದು, ನಿದ್ದಿ ಬರವಲ್ದು. ಸೀದಾ ಮಕ್ಕೊಂಡ್ರೆ ನಿದ್ದಿ ಬರವಲ್ದು. ಡಬ್ಬು ಮಕ್ಕಬೇಕಾಗಿದೆ. ಡಬ್ ಮಕ್ಕೊಂಡ್ರು ಅಷ್ಟ, ಮಕ್ಳು ಮಕ್ಕೊಂಡ್ರು ಅಷ್ಟ, ಒಟ್ಟ ನಿದ್ದಿ ಬರವಲ್ದು. ಎದ್ದ ಗುರುವೈರಪ್ಪ, ಅದು ಹೇಗೆ ಹಾಗೆ? ಅಯ್ಯ ನಿನ್ನ ಗುದ್ದಪ್ಪ, ತಿಂಡಿ ಹೆಚ್ಚಾಗಿ ಹೆಂಗ್ ಅರ್ಥ ಮಾಡಿಸ್ಬೇಕು ಇದಕ್ಕೆ? ಪಂಚರ್ ಆಗಿರೋ ಟ್ಯೂಬ್ಗೆ ಎಷ್ಟು ಗಾಳಿ ಹಾಕಿದ್ರು ಏರನ್ನವಲ್ದು. ಹೆಂಗ್ ಅರ್ಥ ಮಾಡಿಸ್ಬೇಕು? ಒಗಟ್ನಾಗ ಮಾತಾಡಿದ್ರೆ ಹೆಂಗ ತಿಳಿಯತ್ತ? ನಿಮ್ ಮನಸ್ನಾಗ ಏನೈತ ಅನ್ನೋದು ಬಿಚ್ಚಿ 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 ಹೇಳ್ರಿ. ಏನ್ ಮಾಡೈತ್ರಿ? ಅದ ನೀವ ಹೇಳಿದ್ರಲ್ಲ, ಬಿಚ್ 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 ಹೇಳಿ. ಮನಸ್ಸಿನ ಮಾತು ಬಿಚ್ಚಿ ಹೇಳ್ರಿ ಅಂದ್ರೆ ಅಷ್ಟೇ ಇಲ್ಲ, ಹೇಳ್ತೀನಿ ಕೇಳ್ರಿ. ನನ್ ಕಡೆ 20 ಎಕರೆ ಹೊಲ ಐತಿ, 20 ತೊಲಿ ಬಂಗಾರ ಐತಿ, 4 ಗಾಡಿ ಅದಾವು, 50 ಲಕ್ಷ ಕ್ಯಾಶ್ ಐತಿ. ಅಪ್ಪಿ ಬಿಡೋದು ಬೇಡ. ಮಗನ ಕಡೆಕಿನ ಅಪ್ಪನ ಕಡೆ ಆಸ್ತಿ ಬೇಡ. ಈ ಹಣ ಹೊತ್ತ ಹೋಗೋಣ. ಅಯ್ಯ, ನೀವು ತುಂಬಾ ಆಸ್ತಿವಂತರು ಬಿಡಿ. ಆದ್ರೆ ಏನ್ ಮಾಡ್ಬೇಕು? ಇನ್ನು ಸಿಂಗಲ್ ಆಗಿ ಅದೀನಿ. ಆ ಬ್ರಹ್ಮ ನೀ ಸಿಂಗಲ್ ಆಗಿ ಸಾಯಿ ಮಂಗನ ಮಗನ ಅಂತ ಬರೆದು ಬಿಟ್ಟಾನ. ಏನು ಮಾಡಕ್ಕಾಗಲ್ರಿ. ಅದಕ್ಕ ನಾವೊಂದು ನಿರ್ಧಾರ ಮಾಡೀನಿ. ಏನಂದ? ನಾನು ಮದ್ವೆ ಆಗ್ಬೇಕಂತ ಮಾಡೀನಿ. ಈ ವಯಸ್ಸಲ್ಲಿ ಮದ್ವೆ? ಈ ವಯಸ್ಸಿನೆಲ್ಲ ಏನ್ ಮಾಡ್ತೀರಾ? ಪಬ್ಜಿ ಆಡ್ತೀನಿ. ನಿನಗೆ ಯಾಕೆ ಎಲ್ಲ? ಯಾರನ್ನ? ನಿಮ್ಮನ್ನ ಮಾಡ್ಕೊಂಡೆ ನನಗ ಬ್ಯಾಡ ಅಂತೇಳಿ. ಇಲ್ಲಿ ನೋಡಿ, ನೀವ್ ಏನೇ ಮಾತಾಡೋದು ನನ್ನ ಮಗಳ ಜೊತೆ ಮಾತನಾಡಿ ಆಯ್ತಾ? ನಾ ಕೇಳಕತ್ತಿದ್ದು ನಿನಗ. ನನ್ನ ಮಗಳಿಗೆ ಹೇಳ್ತಲ್ಲ ಹಾಗೆ ನಾನು ಕೇಳೋದು. ಓ, ನಿಮ್ ಮಗಳು ಒಪ್ಪಿದ್ರ ನೀವು ಒಪ್ಕೋತೀರಿ, ಮಾತು ತಪ್ಪಿದ್ರ? ನಾನು ಒಬ್ಬ ಅಪ್ಪನಿಗೆ ಹುಟ್ಟಿದವಳಲ್ಲ ಅಂತ ತಿಳ್ಕೊಂಡ್ಬಿಡಿ. ಇದು ನೀವ ಬರ್ಕೊಂಡು ಇಟ್ಕೊಂಡ್ಬಿಟ್ರಿ, ಆಮೇಲೆ ಬೇಕಾಗುತ್ತೆ ಎಲ್ಲಾರ. ಅಮ್ಮ ಮಗಳೇ, ಎಲ್ಲ ಮಾತಾಡೀನಿ, ನಿನ್ನ ಅಭಿಪ್ರಾಯ ಏನೈತಿ ಹೇಳು. ಏನ್ ಹೇಳ್ತಾರ್ರಿ? ಏನ್ ಹೇಳ್ತಾರ? ನಮ್ಮ ಮನೆಗೆ ಒಂದು ಪದ್ಧತಿ ಐತಿ. ಓ, ಅಮೇಜಿಂಗ್. ಯಾವ ಪದ್ಧತಿ? ನೋಡ್ರಿ, ನಮ್ಮ ಮನೆ ಹೆಣ್ಣದ ನಿಮ್ಗೆ ಕೊಡ್ಬೇಕಾದ್ರ ನಿಮ್ಮ ಅರ್ಧ ಆಸ್ತಿ ನಮ್ಮ ಹೆಸರು ಹಚ್ಚಬೇಕು. ಹಂಗಿದ್ರ ಅಷ್ಟ ನಮ್ಮ ಮಮ್ಮಿ ನಾ ನಿಮ್ಗೆ ಕೊಟ್ಟು ಮದುವೆ ಮಾಡ್ತೀನಿ. ಬೇಡ ಬೇಡ. 50% ಯಾಕೆ? 75% ನಿಮ್ಗೆ. ಆಸ್ತಿ ನಾನ್ ಮಾತ್ರ ಮದ್ವೆ ಆಗುದಿಲ್ಲ. ನಿಮ್ ಮಗಳು ಹೂ ಅಂದ್ರ ನಾನು ಹೂ ಅಂತೀನಿ ಅಂತ ಹೇಳಿದ್ದಿ. ಅಕ್ಕಿಂದ ಮಾತು ಬೇರೆ, ನಂದೇ ಮಾತು ಬೇರೆ. ಒಬ್ಬಪ್ಪ ಗುಟ್ಟಿ ಏನಿಲ್ಲ. ಬೇಡ ಅವಲ್ಲ, ಬೇಡ ಬೇಡ. ಏನ್ ಆಸ್ತಿ ಸಿಗುತ್ತಂತ? ವಾ ವಾ ವಾ, ಆಸ್ತಿ ಸಲುವಾಗಿ ನಾವು ಮದುವೆ ಆಗೋದಾ? ಅವಿ ಗಂಡಸರ ಮದುವೆ ಆದ್ರ ಯಾರ ಹೋಗಿ ಹೋಗಿ ನಾನು ಅವನ ಮದುವೆ ಆಗೋದಾ? ಅವಲ್ಲ ನೋಡು, ಮಗನಿಗಿಂತ ಅಪ್ಪನ ಹತ್ರ ಆಸ್ತಿ ಬಾಳ ಐತಿ. ಮಗನ ಹತ್ರ ಏನೈತಿ? 10 ಎಕರೆ. ಅದ್ರಾಗ ಅರ್ಧ ಬಂದ್ರ ನಿನಗೆ 2 ಎಕರೆ, ನನಗ. ಅದಾಗಂಗಿಲ್ಲ. ಅವ್ರ ಅಪ್ಪನ ಹತ್ರ 20 ಎಕರೆ ಐತಿ. ಅರ್ಧ ಎಕರೆ ಬಂದ್ರ ನಿನಗೈದು, ನನಗೈದು. ಲೈಫ್ ಸೆಟ್ಲ್ ಆಗತ್ತ. ನೀನು ಅಂದಾಗ ಮದ್ವೆ ಯಾವಾಗ ಇಟ್ಕೊಳ್ಳಿ? ನೀವ್ ಯಾಕೆ ಹೇಳ್ತೀರಿ? ನಾನೇ ಹೇಳ್ತೀನಿ. ಮುಂದಿನ ವಾರ ನಂದು ಮಲಯಾಳಿ ಆಂಟಿದು ಮದುವೆ ಐತ್ರಿ, ಇಲ್ಲೇ ಬಂಡಿ ಬಸವಣ್ಣನ ಗುಡಿಯಾಗ.
ಎಲ್ಲಾರು ಮದ್ವಿಗ್ ಬರ್ರಿ. ಅದೆಂತ ಹೇಸಿ ದೃಶ್ಯ ಕಂಡೆ ನಾ ಈ ರಸ್ತ ಒಳಗ. ರೋಮ ರೋಮದ ಲೋಕಾಪಟ್ಟೆ ತುಂಬಿದ ಹೇಸಿ ಹೃದಯಗಳ ಪ್ರಣಯ ಸಮ್ಮಿಲನ. ಛೇ, ನೀನು ನನ್ನ ತಂದೆನ. ಅಂದ ಬೋಸಡಿ ಮಗ ಯಾರು? ಯಾರಲ್ಲ ನೀನು? ಏ ಪಾಪ, ನಾನ್ ನಿನ್ನ ಮಗ. ಯಾರ್ಯಾರ್ಗ ಉಟ್ಕೊಂಡು ಬಂದು ಬಿಡ್ತಾರ, ನನಗ ಅಪ್ಪ ಅಂತಾರ. ಯಾವ್ದ ನೀನು? ಏ, ನಾನ್ ನಿನಗ್ ಸಂಬಂಧ ಇರಲಿಲ್ಲ ಅಂದ್ರು ಈ ಮದ್ವೆಗೆ ನಾವ್ ಒಪ್ಪಕ್ಕಿಲ್ಲ. ನೀವು ನಿನ್ನ ಒಪ್ಪಿಗೆ ಯಾವ ಕೇಳ್ತಾರಲ್ಲ? ಯಾರು ಕೇಳ್ತಾರ ನಿನ್ ಒಪ್ಪಿಗೆ? ಯಾರು ಕೇಳ್ತಾರಂದ್ರ ನಾವ್ ಒಪ್ಕೊಂಡ್ರ ಆ ಮರ್ಯಾದೆ ಒಪ್ಕೊಳಂಗಿಲ್ಲ. ಆಕಿ ಒಪ್ಕೊಂಡಾಳ. ಆಕಿ ಒಪ್ಕೊಂಡ್ರ ಆಕಿ ಮಗಳು ಒಪ್ಕೊಳಂಗಿಲ್ಲ. ನಿನಗ್ ಬ್ಯಾರೆ ಡೈಲಾಗರ ಕೊಟ್ಟಾರೇನಿಲ್ಲ? ಆಕಿ ಒಪ್ಪಲ್ಲ ಈಕಿ ಒಪ್ಪಲ್ಲ ಅಂತ. ಆ ಮಲಯಾಳಿ ಆಂಟಿನ ಒಲ್ಲೆ ಒಲ್ಲೆ ಅನ್ನಕತ್ತಿದ್ದ. ಆಕಿಗೆ ಒತ್ತಾಯ ಮಾಡಿ ಒಪ್ಸಿದ್ದ ಈ ಮುಲ್ತಾನ್ ಮಿಟ್ಟಿ. ನೋಡ್ರಿ ಮಳಿ ಬಂತ. ಎಲ್ಲಿ ಮಳಿ ಬರುತ್ತೋ? ಅಲ್ಲಿ ಗುಡಾಗದ ನೋಡು. ಅಲ್ಲೆಲ್ಲ ಅದು ಹುಡುಗಿದ್ದು. ಇಲ್ಲಿ ಹೆಸರು ಮಮ್ಮೂಟಿ. ಮಮ್ಮೂಟಿ. ಏನ್ಲ ಅದು? ಮಮ್ಮೂಟಿ, ಮೋಹನ್ ಲಾಲ್, ವಿಜಯ್ ಸೇತುಪತಿ. ನಾ ಪ್ರೀತಿಲಿಂದ ರಂಗ ಕರಿತೀನಿ. ಸರಿ ಹೋಗ್ತೀನಿ. ಮಮ್ಮೂಟಿ, ನಮ್ಮಪ್ಪ ಹೇಳ್ತಾರು ಮಾತು ನಿಜಾನ? ನಿಜಾನ ಅಂತ ಹೇಳು. ನಿಜ ಅಂತ ಮಾತ್ರ ಹೇಳಕ್ ಹೋಗ್ಬೇಡ. ಏನ್ ಮಾತಾಡಕತ್ತಿಲ್ಲ ಅಪ್ಪನಿ? ನಿಜ ಆಗಿದ್ರಿ ಹೇಳು, ನಿಜ ಅಂತ ಮಾತ್ರ ಹೇಳ್ಬೇಡ. ಎರಡು ನೀನ ಹೋದಿರ್ತಾರಲ್ಲ. ಸತ್ಯ ಏನ್ರ ಯವ್ವ, ಅಕಸ್ಮಾತ್ ನೀ ಏನ್ರ ನಮ್ಮ ಅಪ್ಪಗ್ ನಿಮ್ಮ ಅವ್ರು ಕೊಡಾಕತ್ತಿದ್ದಂದ್ರ ನಾನ್ ನಿನಗೇನ್ ಹಾಕಿನ ಅನ್ನೋದ್ರ ಬಗ್ಗೆ ವಿಚಾರ ಮಾಡ ಮಮ್ಮೂಟಿ. ಮಳಿ ಬಂತು. ಮಳಿ ಬಂತಿಲ್ಲ. ಎಲ್ಲಿ ಮಳಿ ಬರುತ್ತಾನೆ? ಅಲ್ಲಿ ಗುಡಾಗತ್ತೆ. ಅಲ್ಲೆಲ್ಲ ಅದು ಹುಡುಗಾಕತ್ತಿದ್ದು. ನೋಡೋಣ, ಹಿಂಗಾಗತ್ತಂತ ನಂಗೆ ಗೊತ್ತಿರ್ಲಿಲ್ಲಣ್ಣ. ಹಿಂಗಾಗಿತ್ತಣ್ಣ. ದಯವಿಟ್ಟಣ್ಣ ತರಬು ನಿನ್ನ ತರಬು ಎದಿನ ಹೊಡ್ಸಕ್ರಿ ಹಗಲ ಮುಗಲ ಅಣ್ಣ ಅನ್ನಕ್ ಹೋಗ್ಬೇಡ. ಅಣ್ಣ ಅಂದ್ರ ಹಾರಿ ತಗೊಂಡು ಎದಿ ಗುಚ್ಚು ತುಂಬಿ ಬಂಗಾರ ಗುಚ್ಚು ತುಂಬಿ. ನೋಡ್ರಿ ಮಳಿ ಬಂತು. ಅವ ಅಲ್ಲಿ ಗುಡಾಗತ್ತೆ. ಅಲ್ಲೆಲ್ಲೋ ಅದು ಗುಡುಗಾಕತ್ತಿದ್ದು. ನೋಡು, ನಾನು ಚಿಕ್ಕವಳಿದ್ದಾಗ ನನ್ನ ತಾಯಿ ನನಗೋಸ್ಕರ ಬಹಳ ತ್ಯಾಗ ಮಾಡೋಣ. ಅವಳ ಪ್ರೀತಿ ಮುಂದ ನಮ್ಮ ಪ್ರೀತಿ ಬರೀ ಇಷ್ಟ. ಬಹಳ ಚಿಕ್ಕದು. ನೋಡ್ದಿಲ್ಲ ನಿಂದ ಇಷ್ಟ ಆಯ್ತಂತ ಹೇಳಿದ್ರು. ಹೀಗೆ ಹಂಗೇಳ ಅದಕ್ಕೋಸ್ಕರ ನನ್ನ ತಾಯಿಗೋಸ್ಕರ ನಾವಿಬ್ರು ದೂರ ಆಗ್ಬಿಡೋಣ. ನೋಡ್ರಿ ಮಳಿ ಬಂತು. ಪ್ರೀತಿಯ ಪಾರಿವಾಳ ಹಾರಿ ಹೋದ ಗೆಳೆಯ ಮನಸ್ಸಿಗೆ ತಳಮಳ ಮಾಡಿ ಹೋದ ಗೆಳೆಯ. ಮರಿ ಎಂದರೆ ಕಮರಿಯಲಿ ಗೆಳೆಯ, ಮರಿ ಎಂದರೆ ಕಮರಿಯಲಿ ಗೆಳೆಯ, ಮರಿಯಲೆಂದು ಗೆಳೆಯ, ಮರಿಯಲೆಂದು ಗೆಳೆಯ. ಬದುಕಂದರೆ ಬದುಕಲಿ ಗೆಳೆಯ, ಬದುಕಲೆಂದು ಗೆಳೆಯ, ಬದುಕಲೆಂದು ಗೆಳೆಯ. ಗೆಳೆಯ ಮನಸ್ಸು ಮರೆಯತೈತೆ, ನಿನ್ನ ಬಾಳದ ರಸದೈತೆ. ನೋಡದಿದ್ರೆ ನಿನ್ನ ಮೂತಿ, ನೀನು ಕಳ್ಕೊಂಡ ಕಥೆಯೈತೆ. ನಿನ್ನ ನೆನಪು ಆಗುತ್ತಾಗ ಊಟ ನಿದ್ದೆ ಬಿಡ್ತೈತೆ. ನಡುವೂರಾಗ ಕಳೆದರ ಕಡೆಗೆ ಬಿಡುವುದಿಲ್ಲ. ಬಿಟ್ಟರ ಜಾತಿ ಮಗ ಅಲ್ಲ, ಆ ಕಳೆದ ಹಗೆಯಿಲ್ಲ. ನಮ್ಮಪ್ಪ ನಾನಲ್ಲ, ಯಾರ ಅಕ್ಕಿನಾಗಿಲ್ಲ. ನೋಡ್ರಿ ಮಳಿ ಬಂತು. ಎಲ್ಲಿ ಮಳೆ ಬರುತ್ತೋ? ಬರಕತ್ತೈತೆ. ಅಲ್ಲೆಲ್ಲೋ ಅದು. ಅವ್ವ, ನೋಡ್ರಿ, ನಾನು ಲವ್ ಫೇಲ್ಯೂರ್ ಆಗೈತೆ ಅಂತೇಳಿ ನಾನು ಶೋಕ ಗೀತೆ ಹಾಡಾಕತ್ತೀನಿ. ನಮ್ಮ ಅಪ್ಪಂದ ಟೈತೆ ನೋಡ್ರಿ ಹುರುಪ ನಂದೇನು ಹುರುಪ್ ನೋಡ್ತಿ? ಅಲ್ಲಿ ಆಂಟಿ ನೋಡಿ ಹೆಂಗ್ ಗೆದ್ದೈತಿ ಹುರುಪ್. ಹಾಕಿದ. ಆಂಟಿ ಒಂದ್ ಹೋಗಿರಲ್ಲ. ಅಯ್ಯೋ ನೀನಾ? ನಂಗೆ ಅಷ್ಟೊಂದು ಹಾಡು ಗೊತ್ತಿಲ್ಲಪ್ಪ. ಆಡ್ರಿ ಆದ್ರೆ ನನಗೆ ತಮಿಳಲ್ಲಿ ಒಂದೇ ಸಾಂಗ್ ಗೊತ್ತು. ಅದನ್ನ ಜಾಡಿಸ್ರಿ. ಅದನ್ನೇ ಹಾಡುವೆ. ಆ ಊರಿನ ಆಳ ಚಿಕ್ಕ
ಸಿರಿಗೆ ಮರಳಾಗಿ ಬಿಟ್ಟಿದ್ದೆ. ಕಂಠ ಸಿರಿ ಸರಿ ಕಡೆ ಯವ್ವ ಏನಾದ್ರ ಅರ್ಥ ಅದನ್ನ ಮೊದಲು ತಿಳಿಸು. ನೀವು ತಪ್ಪು ತಿಳ್ಕೊಂಡ್ರ ಕನ್ನಡದಲ್ಲಿ ಚಿಕನ್ ರೈಸ್ ತಿಂದೆ ಅನ್ನೋದಕ್ಕೆ ತಮಿಳಲ್ಲಿ ஒரு ನಾಳು ಚಿಕನ್ ರೈಸ್. ನೀ ಅನ್ನಕೋಬೇಡ, ದಯವಿಟ್ಟು ನೀ ಕನ್ನಡ ಬಿಟ್ಟು ಬೇರೆ ಭಾಷೆನ ಮಾತಾಡಕ್ ಹೋಗ್ಬೇಡ. ಭಾಷೆ ಭಾಷೆ ಯಾವ ಬಾಳ ಹಾಡ್ಬೇಡ. ನಡಿ ನಿನಗೆ ಅದ ರೈಸ್ ತಿನ್ನಿಸ್ತೀನಿ. ನಡಿ. ಹಸ್ಕೊಂಡ ಮನದಲ್ಲಿ ಕುಂತಾನ ಹುಚ್ಚಾಗಿ ಸರಿಯಲ್ಲ. ನಾನು ಪ್ರಪೋಸ್ ಮಾಡಿದ ದಿವಸ ನನಗೆ ಮೆಟ್ಟಲಿ ಹೊಡೆದು ಆಗಲ್ಲ ಹೋಗಲೇ ಬಾಡಿ ಅಂತಿದ್ರೆ ನನಗಿಟ್ಟು ಬೇಸರ ಹಾಕಿದ್ದಿಲ್ಲ ಹೇಮ. ನನಗೆ ಹೂ ಅಂದಂಗೆ ಮಾಡಿ ನಮ್ಮ ಅಪ್ಪನ ಜೊತೆ ನಿಮ್ಮ ಅವನು ಮದುವೆ ಮಾಡಕತ್ತಿದ್ದು. RCB ಅವರು ಫೈನಲ್ ತನ ಬಂದವ ನೋಡಿ ಗೆದ್ದಂಗ ಆಗಕತ್ತಿದ್ರು. ಮಮ್ಮೂಟಿ ಹಿಂಗ್ಯಾಕ್ ಮಾಡಿದಿ? ಮಮ್ಮೂಟಿ ಹಿಂಗ್ಯಾಕ್ ಮಾಡಿದಿ? ಗೆಳೆಯ, ಮೊದಲ ಹಿಂಗಾಗತ್ತ ಗೊತ್ತಿದ್ರ ನಾ ನಿನಗ ಮನಸ್ಸು ಕೊಡ್ತಿರ್ಲಿಲ್ಲ ಗೆಳೆಯ, ಕೊಡ್ತಿರ್ಲಿಲ್ಲ. ದಯವಿಟ್ಟು ನನ್ನ ತಪ್ಪನ ಕ್ಷಮಿಸು ಗೆಳೆಯ, ಕ್ಷಮಿಸು. ಗೆಳತಿ ನನ್ನ ಹೆಣ ಹೊತ್ತಿ, ಗೆಳತಿ ನನ್ನ ಹೆಣ ಹೊತ್ತಿ. ಹೂವಿನ ಹಾಗೆ ಕಂಡರು ಕೂಡ ಮುಟ್ಟಲು ಹೋದರ ಬದುಕು ಎಂಬುದೇ ಹೀಗೆ ಕಣ, ಹೂವು ಮುಳ್ಳಿನ ಹಾಗೆ ಕಣ. ಬದುಕು ಎಂಬುದೇ ಹೀಗೆ ಕಣ, ಹೂವು ಮುಳ್ಳಿನ ಹಾಗೆ ಕಣ. ಅರ್ಧ ತಾಸು ನಿಂತ ರೊಬ್ಬನ ಹೋಗ್ಕೊಡತ್ತೀನಿ. ಅಂತೂ ಇಂತೂ ಕೈ ಕೊಡಲಪ್ಪ. ಇದು ಯೂನಿವರ್ಸಲ್ ಪ್ರಾಬ್ಲಮ್ ಅನ್ಸತ್ತಲ್ಲ, ಹುಡುಗಿಯರ ಮೊದಲು ನೋವು ಮಾಡಿ ಆಮೇಲೆ ಕೈ ಕೊಟ್ಟು ಹೋಗೋದು. ಇನ್ನು ಮುಂದೆ ಅನ್ರಿ ಹುಡುಗಿಯರ ಕೈ ಕೊಟ್ಟಿಂದ ಹುಡುಗರ ನಡೆ ಬಾರಿನ ಕಡೆ. ಎಷ್ಟು